ಹಾಯ್ ಎವ್ರಿವನ್, ಇವತ್ತು ನಾನು ಡಿಮಾರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ವಿಷಯವಾಗಿ ಹೋಗೋಣ ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂತೇಳಿದರೆ, ಹೇಗೂ ಡಿಗ್ರಿ ಮುಗೀತಲ್ವ, ಸೊ ಜಾಬ್ ಕೇಳ್ಕೊಂಡು ಅಟ್ಲೀಸ್ಟ್ ರಿಸಲ್ಟ್ ಬರೋವರೆಗೂ ಅಲ್ಲಾದರೂ ವರ್ಕ್ ಮಾಡೋಣ ಅಂತ ಕೇಳೋಣ ಅಂತ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೀನಿ. ಅಲ್ಲೋದ್ಮೇಲೆ ಏನೇನು ಶಾಪಿಂಗ್ ಮಾಡ್ತೀನಿ ಗೊತ್ತಿಲ್ಲ. ಇವಾಗ ಎಲ್ಲಾದರೂ ಹೋದರೆ ಹಾಗೆ ಅಲ್ವಾ, ಏನಾದರೂ ತಗೋಬೇಕು ಅಂತ ಹೋಗಿರೋದೇ ಇಲ್ಲ ನಾವು, ಸುಮ್ಮನೆ ಹೋಗಿರ್ತೀವಿ, ಆದರೂ ಎಷ್ಟೊಂದು ಪರ್ಚೇಸ್ ಮಾಡ್ಕೊಬರ್ತೀವಿ. ಸೊ ನಾನು ನೀಟಾಗಿ ರೆಡಿ ಆಗ್ತಿದ್ದೀನಿ. ಆ್ಯಕ್ಚುಲಿ ನಾನು ಯಾವುದೇ ರೀತಿಯಾದಂತಹ ಮೇಕಪ್ ಐಟಮ್ಸ್ನ ನಾನು ಜಾಸ್ತಿ ಯೂಸ್ ಮಾಡ್ತಿರೋ ಕಾರಣ ನನಗೆ ನೆಸೆಸಿಟಿನೇ ಇಲ್ಲ. ಜಸ್ಟ್ ಹೇಗಿರ್ತೀನೋ ಹಾಗೇ ಒಂದು ರಿಬ್ಬನ್ ಹಾಕ್ಕೊಂಡು ನೀಟಾಗಿ ರೆಡಿ ಆಗ್ತಾಯಿದ್ದೀನಿ ಅಷ್ಟೇ. ನನಗೂ ಮೇಕಪ್ಗೂ ಜಾಸ್ತಿ ಆಗಿ ಬರಲ್ಲ. ಏನಾದರೂ ಯಾವಾಗಲಾದರೂ ರೀಲ್ಸ್ ಮಾಡಬೇಕು ಅಥವಾ ಏನಾದರೂ ವೀಡಿಯೋ ಶೂಟ್ ಆರ್ ಫೋಟೋಸ್ ತೆಗೆಸ್ಬೇಕು ಅಂದರೆ ಮಾತ್ರ ನಾನು ಮೇಕಪ್ ಮಾಡ್ಕೊತೀನಿ. ಅದನ್ನು ಬಿಟ್ಟರೆ ಯಾವುದೇ ರೀತಿಯಾದಂತಹ ಮೇಕಪ್ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ನನ್ನ ವೀಡಿಯೋಸ್ ಅಷ್ಟು ರೀಚ್ ಆಗ್ತಿಲ್ಲ, ಸೊ ಸ್ವಲ್ಪ ಬೇಜಾರಾಗ್ತಿದೆ. ಐ ಹೋಪ್ ಒಂದಲ್ಲ ಒಂದಿನ ರೀಚ್ ಆಗುತ್ತೆ. ಆ್ಯಂಡ್ ನಾನೇನು ಒಬ್ಬ ದೊಡ್ಡ ಯೂಟ್ಯೂಬರ್ ಆಗ್ತೀನಿ ಅನ್ನೋದು ಒಂದು ಕನಸು ನನಗೆ. ಅದು ಈಡೇರುತ್ತೆ ಅಂತ ಅಂದ್ಕೊತೀನಿ. ನಾನು ರೆಡಿ ಆಗಾಯಿತು. ಸೊ ನಮ್ಮ ಮನೆಯಿಂದ ಡಿಮಾರ್ಟ್ ಇರೋದು ಜಸ್ಟ್ 2 ಸ್ಟಾಪ್ ಆರ್ 3 ಸ್ಟಾಪ್ ಅಷ್ಟೇ ಇರೋದು. ಬಟ್ ನಾನು ಇಲ್ಲಿಂದ ಕೊಣಂಕುಂಟೆಗೆ ಅಲ್ಲಿಂದ ಬೇರೆ ಬಸ್ ಹತ್ಕೊಂಡು 3 ಸ್ಟಾಪ್ ಇದೆ ಅಷ್ಟೇ. ಸೊ ನಾನು ಬಸ್ಸಲ್ಲೇ ಹೋಗ್ತಿದ್ದೀನಿ ನಡ್ಕೊಂಡು, ಯಾಕಂದರೆ ನಾನಿನ್ನೂ ಲೈಸೆನ್ಸ್ ಮಾಡಿಸಿಲ್ಲ. ಸೊ ಬೇಗ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀನಿ. ಬಸ್ಸಿಗೆ ವೆಯ್ಟ್ ಮಾಡಬೇಕು, ಯಾಕಂದರೆ ಯಾವಾಗಲೂ ಒಂದೊಂದ್ಸರಿ ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾನೆ ಇರಲ್ಲ, ಸುಮ್ಮನೆ ಎಲ್ಲ ಓಡಾಡ್ತಾ ಇರ್ತೀವಿ. ಆವಾಗ ನೋಡಿದ್ರೆ ಒಂದು 20 ಬಸ್ ಹೋಯ್ತಾ ಬರ್ತಾ ಇರುತ್ತೆ. ಅದೇ ನಾವು ಬಸ್ಸಿಗೆ ವೆಯ್ಟ್ ಮಾಡ್ಕೊಂಡು ನಿಂತಾಗ ನಿಜವಾಗ್ಲೂ ಒಂದೊಂದು ಅರ್ಧ ಗಂಟೆವರೆಗೂ ಬಸ್ಸೇ ಇರಲ್ಲ. ಫೈನಲಿ ನಾನು ಕೊಣಕುಂಟೆಗೆ ಹೋದೆ, ಅಲ್ಲಿಂದ ಬಸ್ ಸಿಕ್ತು. ನಿಜವಾಗ್ಲೂ ಒಂಥರ ಚೆನ್ನಾಗಿತ್ತು. ಬಟ್ ಆದರೂ ಟ್ರಾಫಿಕ್ ಬೆಂಗಳೂರು ಅಂದರೆ ನಿಜವಾಗ್ಲೂ ಎಷ್ಟೊತ್ತು ಟ್ರಾಫಿಕ್ ಇರುತ್ತೆ ಅಂದರೆ, ಮಧ್ಯಾಹ್ನ ಅಥವಾ ಬೆಳಗ್ಗೆ ಹೊತ್ತು ಹೋದರೆ ತುಂಬ ಬರೀ ಟ್ರಾಫಿಕ್ಸೇ ನೋಡೋದಾಗುತ್ತೆ. ಸೊ ಫೈನಲಿ ನಾನು ಡಿಮಾರ್ಟ್ ಒಳಗಡೆ ಹೋದೆ. ಕೆಳಗಡೆ ನಾನೇನು ಶಾಪ್ ಮಾಡೋವಂಥದ್ದು ಇರಲಿಲ್ಲ, ಆಮೇಲೆ ಬಂದು ಶಾಪ್ ಮಾಡ್ಕೊಳ್ಳೋಣ ಅಂತಿದ್ದೆ. ಬಟ್ ಹೆಣ್ಮಕ್ಳಿಗೆ ಏನೇ ಒಂದು ಇವಾಗ ಕ್ಲಿಪ್ಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಈ ಥರ ನೋಡಿದಾಗ ಕಣ್ಣು ಆ ಕಡೆನೇ ಸೆಳೆಯೋ ಅಂಥದ್ದು ಜಾಸ್ತಿ. ಸೊ ನಾನು ಬಂದಿರೋ ಕೆಲಸನ ಫಸ್ಟ್ ಮುಗಿಸ್ಕೊಳ್ಳೋಣ ಅಂತ ಹೋಗಿ ಅಲ್ಲಿ ನೋಡಿದೆ. ಇನ್ನೂ HR ಟಿಫನ್ಗೆ ಹೋಗಿದ್ರು. ಸೊ ಓಕೆ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಅಲ್ಲೇ ತಿರ್ಕೊಂಡು ನಿಂತಿದ್ದೆ. ಎಷ್ಟೊತ್ತು ತಿರ್ಗೋದು ಅಂದ್ಬಿಟ್ಟು ಹಾಗೆ ಇರೋ ಬರೋದನ್ನೆಲ್ಲ ನೋಡೋಣ ಅಂತ ಹೇಳಿ ನಾನು ಆಲ್ಮೋಸ್ಟ್ ಆ ಡಿಮಾರ್ಟಿಗೆ ಹೋಗ್ತಾ ಇರ್ತೀನಿ ಅವಾಗ ಮಂತ್ಲಿ. ಬಟ್ ನೋಡಿರೋದಲ್ವಾ ಅನಿಸುತ್ತೆ. ಬಟ್ ಒಂದೊಂದು ಸರಿ ಈ ಥರ ಎಲ್ಲ ಐಟಮ್ಸ್ ನೋಡಿದಾಗ ತೊಗೋಬೇಕು ಅನಿಸುತ್ತೆ. ಸೊ ನಾನು ಅಟ್ಲೀಸ್ಟ್ ಏನಾದರೂ ಬಂದಿರೋದಕ್ಕಾದರೂ ಪರ್ಚೇಸ್ ಮಾಡೋಣ ಅಂತ ಹಾಗೆ ಸಿಂಪಲಾಗಿ ನೋಡ್ಕೊಂಡು ಹೋಗ್ತಿದ್ದೆ. ಜಾಸ್ತಿ ಏನು ಅಮೌಂಟ್ ತೊಗೊಂಡೋಗಿಲ್ಲ, ಫೋನ್ಪೇಲಿ ಸ್ವಲ್ಪ ಇತ್ತಷ್ಟೇ. ಈ ಥರ ಕಪ್ಸ್ ಚೆನ್ನಾಗಿರುತ್ತೆ ಅಂತೇಳಿ ತಗೊಳ್ಳೋಣ ಅಂತ ಹುಡುಕ್ತಿದ್ದೆ. ಆಮೇಲೆ ಅವ್ರು ಬಂದರು. ಸೊ ಜಾಬ್ ಕೇಳೋಣ ಅಂತ ಹೋದೆ. ಓಕೆ, ಆವಾಗಿನ್ನೂ ನಂದು BCom ಕಂಪ್ಲೀಟ್ ಆಗಿಲ್ಲ ಈ ವಿಡಿಯೋ ಮಾಡಿದಾಗ. ಸೊ ಅವ್ರು ಹೇಳಿದ್ರು BCom ಮುಗಿಸ್ಕೊಬನ್ನಿ, ಪಾರ್ಟ್ ಟೈಮ್ ಜಾಬ್ ಇಲ್ಲ, ಫುಲ್ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೇನೆ ನಾನು ಸರಿ ಆಯಿತು ಅಂತ ಅಂದೆ. ಬಟ್ ಆದ್ರೂ ಅಲ್ಲೆಲ್ಲ ವರ್ಕ್ ಮಾಡೋದು ತುಂಬಾ ಕಷ್ಟ. ಯಾಕೆ ಅಂತ ಹೇಳಿದರೆ ಅಲ್ಲಿ ಇರೋದನ್ನೆಲ್ಲ ಎತ್ತಿಗಬೇಕು, ಆಮೇಲೆ ತುಂಬ ವೆಯ್ಟ್ ಇರೋ ಅಂತಹ ಒಂದು ಬ್ಯಾಗ್ಸ್ ಆ ಥರ ಎಲ್ಲ ಬಾಕ್ಸಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ನಾವು ಇದು ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಕಷ್ಟ ಅಂದ್ಬಿಟ್ಟು ಹೇಳಿ ನಾನು ಮನೇಲಿ ಬಂದು ಹೇಳಿದೆ, ಸ್ಯಾಲ್ರಿ ಸ್ವಲ್ಪ ಜಾಸ್ತಿನೇ ಇದೆ, ಇವಾಗ ಹೋಗ್ತೀನಿ ಅಂತ. ಬಟ್ ಮನೇಲಿ ಬೇಡ ಅನ್ನೋ, ಸೊ ನಾನು ಸುಮ್ಮನೆ ಆದೆ. ಅದಾದಮೇಲೆ ಅಲ್ಲಿಂದ ಸ್ವಲ್ಪ ಪರ್ಚೇಸ್ ಮಾಡ್ಕೊಬಂದೆ. ಬಾಟಲ್ ಆಗಿರ್ಬೋದು, ಆ್ಯಂಡ್ ಅಲ್ಲೊಂದು ಕ್ರೀಮ್ ಚಾಕ್ಲೇಟ್ಸ್ ಥರ ಬರುತ್ತೆ, ಅದು ಚೆನ್ನಾಗಿರುತ್ತೆ. ಅದಾದಮೇಲೆ ಮನೇಲಿ ಸಾಸಿವೆ ಖಾಲಿ ಆಗಿತ್ತು ಅಂತ ಸಾಸಿವೆ ತೊಗೊಂಡೆ. ಆಮೇಲೆ ಈ ಬಾಕ್ಸಸ್ಸು ಜಸ್ಟ್ 99 6 ಪೀಸಸ್ ಬರುತ್ತೆ. ನಿಜವಾಗ್ಲೂ ವರ್ತ್ ಅನ್ನಿಸ್ತು ನಾನು ಕೊಡೋ ಪ್ರೈಸ್ಗೆ. ಸೊ ಅದನ್ನು ತೊಗೊಂಡೆ. ಆಮೇಲೆ ಇದೊಂದು ಹೇಳಿದ್ನಲ್ಲ ಮಗ್ ಅಂತ, ಸೊ 2 ಕಾಫಿ ಕಪ್ಸ್ ತೊಗೊಂಡೆ. ಆ್ಯಕ್ಚುಲಿ ಇದು ಬಂದು 29 ಬಂತು, ಇನ್ನೊಂದು 40 ಏನೋ ಅನಿಸುತ್ತೆ. ಪರವಾಗಿಲ್ಲ, ನಾವು ಹೊರಗಡೆ ಹೋಗಿ ಕೇಳಿದ್ರೆ ಅದನ್ನೇ 100 200 ಆ ಥರ ಹೇಳ್ತಾರೆ. ಅದಾದ್ಮೇಲೆ ಒಂದು ಕೂಮ್ ತೊಗೊಂಡೆ. ಇದು ಜಸ್ಟ್ 99 ವರ್ತ್ ಅನ್ನಿಸ್ತು, ಸೊ ತಗೊಂಡಿದ್ದೀನಿ. ಆ್ಯಂಡ್ ನಾವು ಡಿಮಾರ್ಟಲ್ಲಿ ಶಾಪ್ ಮಾಡೋದಕ್ಕೂ ಅಥವಾ ಹೊರಗಡೆ ಮಾಲಲ್ಲಿ ಶಾಪ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಮಾಲಲ್ಲಾದರೆ ನಿಜವಾಗ್ಲೂ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮಾಲಲ್ಲಿ ಏನನ್ನೂ ತೊಗೊಳಕ್ಕಾಗೋದಿಲ್ಲ. ಹೋದರೆ ಅದು ಜಸ್ಟ್ ನೋಡ್ಕೊಂಡು ಬರೋದಕ್ಕೆ ಹೋಗ್ಬೋದು ಅಷ್ಟೇ, ನಿಜವಾಗ್ಲೂ ಅಷ್ಟೊಂದು ತೊಗೊಳಕ್ಕೆ. ಬಟ್ ಕೆಲವೊಂದು ಬಟ್ಟೆ ಆ ಥರ ಬ್ರ್ಯಾಂಡೆಡ್ ಇರುತ್ತೆ, ಓಕೆ. ಬಟ್ ಆದ್ರೂ ಅಷ್ಟೊಂದು ದುಡ್ಡು ಸ್ಪೆಂಡ್ ಮಾಡಿ ಅದೇ ದುಡ್ಡಲ್ಲಿ ನಾವು ಹೊರಗಡೆ ತೊಗೊತೀವಿ ಅಂದರೆ
ಒಂದು 3-4 ಬಟ್ಟೆ ತೊಗೋಬೋದು, ಅಷ್ಟು ಕಾಸ್ಟ್ಲಿ ಇರುತ್ತೆ. ಸೊ ನಾನು ಮಾಲಲ್ಲೆಲ್ಲ ಪರ್ಚೇಸ್ ಮಾಡೋದಕ್ಕೆ ಹೋಗಲ್ಲ ಏನೇ ಆದ್ರೂ. ಆಮೇಲೆ ಹಂಗೆ ಸ್ವಲ್ಪ ಗೋಧಿ ಹಿಟ್ಟು, ಆಮೇಲೆ ಚಿಪ್ಸಸ್ಸು ಆ ಥರ, ಆಮೇಲೆ ಎಣ್ಣೆಗೆ ಕರಿಯೋ ಬೋಟಿ ಆ ಥರ ಎಲ್ಲ ತೊಗೊಂಡು ಬಂದೆ. ಆಮೇಲೆ 5 ಸ್ಟಾರ್ ಚಾಕ್ಲೇಟ್ಸ್ ತೊಗೊಬಂದೆ. ಸೊ ನಾನು ಹೇಳ್ದೆ ಅಲ್ವಾ ಆವಾಗಲೇ, ನನಗೇನು ತೊಗೋಬಾರ್ದು ಅಂತ ಹೋಗಿದ್ದಿದ್ದು. ಬಟ್ ಬಿಲ್ ಎಷ್ಟಾಗಿತ್ತು ಅಂದರೆ ಆಲ್ಮೋಸ್ಟ್ 6 or 7 ನೋಡಿದ್ರಿ ಅಲ್ವಾ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲನೂ ತಂದು ಜೋಡಿಸಿಟ್ಟಾಯಿತು. ಸೊ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಸಿಗ್ತಾ ಇರ್ತೀನಿ. ಬಾಯ್ ಬಾಯ್.